ಬರೇ ಅದೇ ನೀವು BJP ಇದ್ದಾಗ ಮಾಡಲಿಲ್ವಾ, ಕಾಂಗ್ರೆಸ್ ಇದ್ದಾಗ ಮಾಡಲಿಲ್ವಾ? ಇದು ಸೊಲ್ಯೂಷನ್ ಅಲ್ಲ. ಇಲ್ಲಿ ಭಾಳ ಆದ್ರೆ ಏನಾಗೋದಿದೆ ಇದು ಗೊತ್ತಿದೆ. ಇದ್ರದ್ದು ಎಂಡ್ ಏನಾಗೋದಿದೆ ತೀವ್ರವಾಗಿ ಖಂಡಿಸುತ್ತೇವೆ, ಉಗ್ರವಾಗಿ ಖಂಡಿಸ್ತೇವೆ. ಇದು ದಲಿತ ವಿರೋಧಿ ಸರ್ಕಾರ, ಅದಕ್ಕೆ ಸಭಾತ್ಯಾಗ ಮಾಡುತ್ತೇವೆ. ಅದಕ್ಕೊಂದು ಧರಣಿ ಕುಂಡಿರ್ತೇವೆ. ಅಹೋ ರಾತ್ರಿ ನೀವು ಬರ್ತೀರಿ, ನಮ್ಮ ಹೋಮ್ ಮಿನಿಸ್ಟರ್ ಬರ್ತಾರ, ಊಟ ಬತ್ತಾ, ಕಾಫಿ ಕಳಿಸಲ್ಲ, ನಾಟಕ ಮಾಡ್ಕೊಂಡು ಹಿಂಗೆ ಮುಗೀತು. ನಮ್ಮ ಸಲುವಾಗಿ ಅಶೋಕ್ ನೇತೃತ್ವದಲ್ಲಿ ಭಾಷಣ ನಾವು ನಾಳೆ ಹೊಡಿ ಇಡೀ ದಲಿತ ಸಮುದಾಯದ ಹಿತವನ್ನು ಕಾಪಾಡಲು ಬಿಟ್ರು ಅವರು. ಇದು ಪರಿಹಾರ ಅಲ್ಲ, ಈ ಸಭಾತ್ಯಾಗ ಅಲ್ಲ. ನೋಡ್ರಿ, ನಾನು ಈ ಮಾಧ್ಯಮದವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದ್ರ ಅವರು ನಮ್ಮನ್ನು ಚುಚ್ಚಲಿಲ್ಲ ಅಂದ್ರೆ ಹೇಳ್ತಿದ್ದಿಲ್ಲ, ಗಿರೇಕಿದ್ರು. ಇದು ಗಪ್ಪಾಗಿತ್ತು. ನಿನ್ನೆ ನಾ ಭಾಷಣ ನೋಡಿದಾಗ ಅಶೋಕ್ ಬಲ್ಲಿನೂ ಇಟ್ಟು ಐತಲ್ಪ ನಾಲೆಜು. ಇಟ್ಟು ದಿವಸ ಯಾಕೆ ವಿರೋಧ ಪಕ್ಷ ನಾಯಕರು ಮಾತಾಡಲಿಲ್ಲ? ಈಗ ನನಗನ್ನಿಸ್ಲಾಕತ್ತದೆ ನಿನ್ನೆಯಿಂದ ಅಶೋಕನು ಸ್ವಾಭಿಮಾನದ ರಾಜಕಾರಣ ಮಾಡ್ಬೇಕಂತ ನಿರ್ಣಯ ಮಾಡಿದ್ರಿಂದ ಮಾತಾಡ. ಹಿಂಗೆ ಕೊಯ್ ಯಾವ ಅಪ್ಪ ಮಕ್ಕಳಿಗೆ ಯಾರು ಅನ್ಸಬಾರ್ದು, ಯಾರಿಗೂ ಅಪ್ಪಾಜಿ ಅನ್ಬಾರ್ದು. ನಮ್ಮ ಅಪ್ಪಗೆ ನಮ್ಮ ಅಪ್ಪ ಅನ್ಬೇಕಷ್ಟೆ. ಈ ಅಪ್ಪಾಜಿ ಸಂಸ್ಕೃತಿ ಏನಿದೆಲ್ಲ ನಮ್ಮ ರಾಜ್ಯದಲ್ಲಿ, ಅಪ್ಪಾಜಿ ಅಥವಾ ಕಾಲು ಮುಗಿದು ಅವ್ರ ಕಾಲಲ್ಲ, ಅವ್ರು ಮುಟ್ಲಕ್ಕೆ ಸಹಿತ ಹೆಚ್ಚಿಗೆ ಬರ್ತದೆ ಅಂತ. ಬಸವನಗೌಡ್ರ ಅಪ್ಪಾಜಿ ಯಾರಂತ ಹೇಳಿದ್ರೆ ನಮಗೂ ಗೊತ್ತಾಗತ್ತೆ. ಸ್ವಲ್ಪ ನಿಮಗೂ ಗೊತ್ತ, ನೀವು ಯಾರಿಗೆ ಅಪ್ಪಾಜಿ ಅಥವಾ ನನಗೆ ಗೊತ್ತಿಲ್ಲ. ಆಯ್ತು ಶರತ್ ಮಾತಾಡ್ಲಿ. ನಾ ಹೇಳೋದು ಯಾರು ಸಂಸ್ಕೃತಿ ಅಂದ್ರೆ ನಾಡಗೌಡರ ಸಂಸ್ಕೃತಿ. ಯಾರು ಅಪ್ಪಾಜಿ ಅನ್ನೋದು ಬೇಡತಾಳ, ಅವರೇ ಅಪ್ಪಾಜಿ ಅನ್ಕೊಂಡಾರ. ಒಬ್ಬೊಬ್ರು ಮುಖ್ಯಮಂತ್ರಿ ಚಂದ್ರಯಾನ ಮುಖ್ಯಮಂತ್ರಿ ಅದಾರ, ಸಾಯುಧನ ಮುಖ್ಯಮಂತ್ರಿ ಚಂದ್ರ. ಮಾತಾಡ್ಲಿ. ಅದಕ್ಕೆ ಅಧ್ಯಕ್ಷರೇ, ಇದು ನಾವು ಹಗುರವಾಗಿ ತಿಳ್ಕೋಬೇಕು. ನಿಮ್ಗೆ ನಿಜವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ಬಗ್ಗೆ ಕಾಳಜಿ ಇದ್ರೆ ದಯವಿಟ್ಟು ಇದನ್ನ SIT ಕಡೆ ಆಗೋದಿಲ್ಲ. ನೀವು ಕ್ಲೀನ್ ಚಿಟ್ ಕೊಟ್ರಿ. ಈಗ ನಿಮ್ಮ ಉಪಮುಖ್ಯಮಂತ್ರಿ ಹೇಳ್ತಾರ ನೋ, ಈಗ ಅಧಿಕಾರಿಗಳ ಮ್ಯಾಗ ಹಾಕಿಬಿಡು. ಪಾಪ ಅಧಿಕಾರಿಗಳು ಅವು ಇಟ್ಟು ಅಡ್ಡಾಡಿ ಅಲ್ಲೇ ಅಡ್ಜಸ್ಟ್ಮೆಂಟ್ ಮಾಡಿ ಒಂದು 3-4 ವರ್ಷ ನಾವರಿ ಎಲ್ಲಿ ಮುಂದೆ 2ನೇ ವರ್ಷಕ್ಕೆ ನೆನಪಾರ ಇರ್ತೀವಿ. ಮತ್ತೊಂದು ಹಗರಣಾಗಿರ್ತೈತಿ. ಮತ್ತು ತೀವ್ರ ಖಂಡನೆ, ಜೈಲು ಬರೋ, ಹೋಗಿ ಪೊಲೀಸ್ ಸ್ಟೇಷನ್ದಾಗ ಕುಂಡ್ರದು, PSIಗಳು ಏನಪ್ಪ ಟೀ ಕಾಫಿ ಸರ್ ಏನು ತರಿಸ್ರಿ? ಟೀ ಇಲ್ಲ, ಕಾಯೇ ನಾನು ಬೋರ್ನಟ್ ಬೇಕು, ನನಗೆ ಕಾಫಿ ಬೇಕು. ನಾನು ತಿಂಡಿ ತಿಂದಲ್ಲಪ್ಪ, ಇಡ್ಲಿ ತರಿಸು. ಅಪ್ಪ PSI ಸರ್ಟಿಫಿಕೇಟ್ ಆಯ್ತು ಸರ್, ಆಯ್ತು ತಿಲ್ಲಿ. ಕಡೆಗೆ ಅವ್ರು ರಿಲೀವ್ ಮಾಡಿ ಅಂತಾರೆ ಹೇಳ್ಬೇಕಲ್ಲ. ಎದ್ದು ಹೊಂಟ್ಬಿಡ್ರೆ ನಂದು ಇಷ್ಟೇಟ್ ಕೆಲಸ ಇದೆ, ನಂದೇನೋ ನಿಗಮದ ಕೆಲಸ ಇದೆ, ಹೋಗ್ಬಿಡು. ಅವ ತಾನು ಸರ್ಕಲ್ ಇನ್ವೆಸ್ಟ್ಮೆಂಟ್ರೆ ಇಲ್ಲಪ್ಪ ಏನೋ ರಿಲೀಸ್ ಮಾಡಲ್ಲ ಸರ್. ಹೋಗಿ ನಾನು ಕಾರ್ ತರಿಸು. ಮುಗೀತು. TV ಅವ್ರಿಗೆ ಒಂದಿಟ್ಟು TV ಅವ್ರು ಇದ್ದೇ ಇರ್ತಾರ. ಭಾರಿ ಹೋರಾಟ, ಗಡಗಡ ನಡಗಿದ ಸರ್ಕಾರ. ಏನು ಗಡಗಡನೂ ಇಲ್ಲ, ಪಾಡ್ಪಾಡೂ ಇಲ್ಲ, ಏನೂ ಇಲ್ಲ. ಬಂದು ಫೋನ್ ಮಾಡ್ತಾರೆ ಮುಖ್ಯಮಂತ್ರಿಗಳಿಗೆ, ಏನೂ ತಪ್ಪು ತಿಳ್ಕೊಬೇಡಿ ಸರ್, ಮ್ಯಾಗಿನ ಪ್ರೆಷರ್ ಹೈಕಮಾಂಡ್ ಭಾಳ ಏನು ಸರ್, ಮ್ಯಾಗಿನ ಪ್ರೆಷರ್ ಭಾಳ ಇದೆ, ನಮ್ಮದು ಯಾವುದು ತೆಗಿಲಿಕ್ಕೆ ಹೋಗಬೇಡ ಸರ್. ನಿಮ್ಮನ್ನು ಅಭಿನಂದಿಸ್ತೀವಿ ಸರ್, ಯಾಕಂದ್ರೆ ನೀವು ರಾಜೀನಾಮೆ ತಗೊಂಡ್ರೆ ತೀವ್ರವಾಗಿ ಅಭಿನಂದಿಸ್ತೀವಿ. ಇದ್ಯಾಕೆ ಭಾಷಣ ಮಾಡೋದು, ಇಲ್ಲಿ ಯಾಕೆ ಬರ್ಬೇಕಿಲ್ಲಿ?